ಒಬ್ಬ ಸ್ವಾಮೀಜಿ ಹತ್ರ ಗಂಡ ಹೆಂಡತಿ ಇಬ್ರು ಕೂಡ ತಮ್ಮ ಸಣ್ಣ ಮಗನನ್ನ ಕರ್ಕೊಂಡು ಹೋಗಿ ಹೇಳ್ತಾರಂತೆ, ಸ್ವಾಮೀಜಿ ಇವನ್ ತುಂಬಾ ಸ್ವೀಟ್ ತಿಂತಾನೆ, ಇವ್ನಿಗೆ ಸ್ವಲ್ಪ ಬುದ್ಧಿ ಹೇಳಿ, ನೀವು ಹೇಳಿದ್ರೆ ಇವ್ನು ನಿಮ್ಮ ಮಾತು ಕೇಳ್ತಾನೆ ಅಂತ. ಅವಾಗ ಸ್ವಾಮೀಜಿ ಆ ಹುಡುಗನ ತಲೆನ ಸವರಿ ನಕ್ಬಿಟ್ಟು ಹೇಳ್ತಾರಂತೆ, ಇವನ್ನ 10 ದಿವಸ ಬಿಟ್ಟು ಕರ್ಕೊ ಬನ್ನಿ ಅಂತ. ಅವ್ರ ಅಪ್ಪ ಅಮ್ಮನಿಗೆ ಸ್ಟ್ರೇಂಜ್ ಅನ್ಸುತ್ತೆ, 10 ದಿವಸ ಬಿಟ್ಟು ಯಾಕೆ ಬರ್ಬೇಕು, ಇವತ್ತೇ ಹೇಳ್ಬೋದಲ್ಲ. ಸರಿ ಅಂತೇಳಿ 10 ದಿವಸ ಬಿಟ್ಟು ಆ ಹುಡುಗನನ್ನ ಮತ್ತೆ ಕರ್ಕೊ ಬರ್ತಾರೆ. ಕರ್ಕೊ ಬಂದಾಗ ಸ್ವಾಮೀಜಿ ಹೇಳ್ತಾರಂತೆ, ಪುಟ ನಾಳೆಯಿಂದ ಸ್ವೀಟ್ ತಿನ್ಬೇಡ ಪುಟ ಜಾಸ್ತಿ ಅಂತ. ಅವಾಗ ಅವ್ರ ಅಪ್ಪ ಅಮ್ಮ ಕೇಳ್ತಾರಂತ, ಅಲ್ಲ ಸ್ವಾಮೀಜಿ ಅವತ್ತೇ ಹೇಳ್ಬೋದಿತ್ತಲ್ಲ ಇದನ್ನ, ಇವತ್ತೇ ಯಾಕೆ ಹೇಳ್ತಿದ್ದೀರಾ? 10 ದಿವಸದ ಹಿಂದೆ ನಾವು ಇದಕ್ಕೆ ಅಂತ ಬಂದಾಗಲೇ ನೀವು ಹೇಳ್ಬೋದಿತ್ತಲ್ಲ ಅಂದಾಗ ಸ್ವಾಮೀಜಿ ಸುಂದರವಾಗಿರೋ ಉತ್ತರ ಕೊಡ್ತಾರೆ, 10 ದಿವಸಗಳ ಹಿಂದೆ ನಾನೇ ತುಂಬಾ ಸ್ವೀಟ್ ತಿಂತಿದ್ದೆ. ಇವತ್ತು 10 ದಿವಸಗಳಾದ್ಮೇಲೆ ನಾನು 10 ದಿವಸಗಳು ಕೂಡ ಕಷ್ಟಪಟ್ಟು ಸ್ವೀಟ್ ತಿನ್ನೋದನ್ನ ಬಿಟ್ಟು ಈಗ ಅವನಿಗೆ ಬುದ್ಧಿವಾದ ಹೇಳಿದ್ರೆ ನನ್ನ ಮಾತಿಗೂ ಕೂಡ ಒಂದು ಬೆಲೆ ಇರುತ್ತೆ, ನನಗೂ ಕೂಡ ಆತ್ಮತೃಪ್ತಿ ಇರುತ್ತೆ. ಸೊ ನಾವು ಮೊದಲು ಸರಿ ಇದ್ದಾಗ ಮಾತ್ರ ಮಕ್ಕಳಿಗೆ ನಾವೇನಾದರೂ ಹೇಳ್ಬೋದು, ಇಲ್ಲ ಅಂದ್ರೆ ನಮಗೆ ಹೇಳುವಂಥ ಒಂದು ನೈತಿಕತೆನೇ ನಮಗಿರೋದಿಲ್ಲ. ಅಂಡ್ ನಮ್ಮ ಮಕ್ಕಳುಗಳೇನು ಜೋಕರ್ಸ್ ಅಲ್ಲ, ಅವರೆಲ್ಲ ನೋಡ್ತಿರ್ತಾರೆ. ನಮ್ಮಪ್ಪ 24 ಗಂಟೆ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ, ನೋಡ್ತಿರ್ತಾರೆ, ನನಗೆ ಮಾತ್ರ ಮೊಬೈಲ್ ಬಿಡು ಅಂತಾರೆ. ನಮ್ಮಮ್ಮ ಎಲ್ಲ ಧಾರಾವಾಹಿ ನೋಡ್ತಾರೆ, ನಾನು ಹೋಮ್ವರ್ಕ್ ಮಾಡ್ತಿರ್ತೀನಿ, ನಮ್ಮಮ್ಮ ಜೋರಾಗಿ ಸೌಂಡ್ ಹಾಕೊಂಡು ಧಾರಾವಾಹಿ ನೋಡ್ತಿರ್ತಾರೆ, ನನಗೆ ಟಿವಿ ನೋಡ್ಬೇಡ ಅಂತಾರೆ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ನಾವು ಮೊದಲು ಸರಿ ಇದ್ದಾಗ ಮಾತ್ರ ಮಕ್ಕಳಿಗೆ ನಾವೇನಾದರೂ ಹೇಳ್ಬೋದು, ಇಲ್ಲ ಅಂದ್ರೆ ನಮಗೆ ಹೇಳುವಂಥ ಒಂದು ನೈತಿಕತೆನೇ ನಮಗಿರೋದಿಲ್ಲ.